ಇವತ್ತಿನ ರೆಸಿಪಿ ಬಂದು ಸಿಹಿ ಕಡುಬು. ತುಂಬ ರುಚಿಯಾಗಿ ಕೂಡ ಇರುತ್ತೆ, ತುಂಬ ಯಮ್ಮಿಯಾಗಿ ಕೂಡ ಇರುತ್ತೆ. ಅದಕ್ಕೆ ಏನೇನು ಹಾಕಬೇಕು ಅಂತಲೂ ಕೂಡ ಇವತ್ತು ನಾನೇ ಹೇಳ್ತೀನಿ. ಬೆಲ್ಲ, ಎಳ್ಳು, ಏಲಕ್ಕಿ, ಕಡಲೆ ಬೀಜ, ಹುರ್ಗಡ್ಲೆ, ಕಾಯಿ, ತುಪ್ಪ, ಅಕ್ಕಿ ಹಸಿಟ್ಟು, ಗೋಧಿ ಹಸಿಟ್ಟು, ಗಸಗಸೆ. ಇದನ್ನು ಮಾಡೋದು ಹೇಗೆ ಅಂತ ಈಗ ತಿಳಿಸ್ಕೊಡ್ತೀನಿ. ಒಂದು ಬಾಣಲಿಗೆ ಕಾಯಿ ಹಾಕೊಂಡು ಚೆನ್ನಾಗಿ ಫುಲ್ ಫ್ರೈ ಮಾಡಬೇಕು. ಇನ್ನೊಂದು ಆ ಕಡೆ ಸೈಡ್ ಇನ್ನೊಂದು ಬಾಣಲಿಗೆ ಅಕ್ಕಿ ಹಸಿಟ್ಟು ಮತ್ತು ಗೋಧಿ ಹಸಿಟ್ಟು ಹಾಕ್ಕೊಂಡು ಫುಲ್ ಅದನ್ನು ಮಿಕ್ಸ್ ಮಾಡಬೇಕು. ಫುಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅದು ಎಲ್ಲನೂ ಏಲಕ್ಕಿ ಮತ್ತು ಗಸಗಸೆ ಅವೆಲ್ಲನೂ ಹಾಕ್ಕೊಂಡು ಒಂದ್ಸಲಿ ಗ್ರೈಂಡರಲ್ಲಿ ರುಬ್ಬಬೇಕು. ತುಂಬ ನುಣ್ಣಗಾಗಬೇಕು, ತುರಿಯಾಗಿರಬಾರ್ದು. ಅದಕ್ಕೆ ಕಡಲೆ ಕೂಡ ಸೇರಿಸ್ಕೋಬೇಕು. ಫುಲ್ಲೆಲ್ಲ ಚೆನ್ನಾಗಿ ಫುಲ್ ನೈಸ್ ಬರಬೇಕು. ಅದಾದಮೇಲೆ ಸ್ವಲ್ಪ ಒಂದು ಬೌಲ್ಗೆ ಹಾಕೋಬೇಕು. ನೆಕ್ಸ್ಟ್ ಕಡಲೆ ಬೀಜ ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಹಾಕೋಬೇಕು. ಅದಾದಮೇಲೆ ಕಾಯಿ ಮತ್ತು ಬೆಲ್ಲ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಅದೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಬೇಕು. ಯಾಕಂದರೆ ಎಲ್ಲ ಪುಡಿ ಬೇರೆ ಬೇರೆ ಇರುತ್ತಲ್ಲ, ಅದಕ್ಕೋಸ್ಕರ ಎಲ್ಲನೂ ಮಿಕ್ಸ್ ಮಾಡಬೇಕು. ಫುಲ್ ಅವೆಲ್ಲ ಮಿಕ್ಸ್ ಆದಮೇಲೆ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇನ್ನೊಂದು ಕಡೆ ಒಂದು ತಪ್ಪಲಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ಅದಾದಮೇಲೆ ತುಪ್ಪ ನಿಮ್ಗೆ ಎಷ್ಟು ಸ್ಪೂನ್ ಬೇಕೋ ಸ್ಪೂನ್ ತುಪ್ಪ ಹಾಕ್ಕೋಬೋದು, ಅದು ಹಾಕ್ಕೊಳ್ದೇನೂ ಇರ್ಬೋದು. ಅದಾದಮೇಲೆ ಆ ಕುದೀತಾ ಇರೋ ನೀರಿಗೆ ನೀವು ಆವಾಗಲೇ ಅಕ್ಕಿ ಹಸಿಟ್ಟು ಮತ್ತು ಗೋಧಿ ಹಸಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಅದು ಕುದಿಬೇಕು. ಕುದ್ದಿದ ನಂತರ ಅದಕ್ಕೆ ಹಿಟ್ಟಿನ ಕೋಲು ಹಾಕ್ಕೊಂಡು ತಿರುಗಬೇಕು ಚೆನ್ನಾಗಿ. ಯಾಕಂದರೆ ಗಂಟು ಬಂದುಬಿಡುತ್ತೆ, ಗಂಟು ಬರಬಾರ್ದು. ಅದು ನೀಟಾಗಿ ಮ್ಯಾಶ್ ಮಾಡಬೇಕು. ತಿರ್ಗಾ ಈ ಹಿಟ್ಟು ಬಿಸಿಯಾಗಿ ಇರಬೇಕು, ಹಾರೋಗಬಾರ್ದು. ಅದಕ್ಕೆ ಫುಲ್ ಎಲ್ಲ ಹಿಟ್ಟನ್ನು ಉಂಡೆ ಕಟ್ಟಿ ಒಂದು ಹಾಟ್ ಬಾಕ್ಸಿಗೆ ಹಾಕೋಬೇಕು. ಸ್ವಲ್ಪನೇ ಹಿಟ್ಟನ್ನ ತಗೊಂಡು ನಾವು ರೋಲ್ ಥರ ಮಾಡಬೇಕು. ನೋಡಿ, ಉಂಡೆ ಕಟ್ಟಿ ಎಲ್ಲ ಹಾಟ್ ಬಾಕ್ಸ್ಗೆ ಹಾಕಬೇಕು. ಯಾಕಂದರೆ ಹಾರೋಗಬಾರ್ದು. ಹಿಟ್ಟು ಹಾರೋಗಿದ್ರೆ ಅದು ನೀಟಾಗಿ ಬರಲ್ವಂತೆ. ಅದಕ್ಕೋಸ್ಕರ ಅದನ್ನು ಸ್ವಲ್ಪನೇ ತಗೊಂಡು ಈ ಥರ ಲಟ್ಟಿಸ್ಬೇಕು ಕೈಲೇ. ಅದು ಪೌಡ್ರು ಮಾಡಿರ್ತೀರಲ್ವ ಅದನ್ನು ಸೇರಿಸ್ಕೋಬೇಕು. ಯಾಕಂದರೆ ಇದಕ್ಕೆಲ್ಲ ಕಚ್ಚೋಕ್ಕೆಲ್ಲ ನೀರೆಲ್ಲ ಹಾಕೋಬಾರ್ದು. ಹಾಕ್ಕೊಂಡು ಫುಲ್ ಈ ಥರ ಕಚ್ಚಿಸ್ಬೇಕು ನೀಟಾಗಿ. ಆವಾಗ ತುಂಬ ರುಚಿಕರವಾಗಿರುತ್ತೆ. ಯಾಕಂದರೆ ಇವತ್ತಿಗಿಂತ ತಿನ್ನೋದು ನಾಳೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.